1950ರ ಜೂನ್ 16 ಆ ದಿನ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿತ್ತು. ಅಯ್ಯಪ್ಪನ ದೇವಾಲಯವಿದ್ದ ದಟ್ಟ ಕಾಡಿನಿಂದ ಹೊಗೆ ಬರುತ್ತಿರೋದನ್ನು ನೋಡಿದ ಬುಡಕಟ್ಟು ಜನ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು. ಸನ್ನಿಧಾನಕ್ಕೆ ಬಂದರೆ ನೋಡೋದೇನನ್ನು? ಧರ್ಮಶಾಸ್ತ್ರನ ತಾಮ್ರ ಹೊದ್ದ ಗರ್ಭಗುಡಿ ಸಂಪೂರ್ಣ ಹೊತ್ತಿ ಉರಿದಿತ್ತು. ಧರ್ಮಶಾಸ್ತ್ರನ ಧ್ಯಾನ ಮುದ್ರೆಯ ಆ ಮೂರ್ತಿ ಧ್ವಂಸವಾಗಿತ್ತು. ಎಡಕೈ ತುಂಡಾಗಿತ್ತು. ಶತಮಾನಗಳಿಂದ ಅಭಯ ಮುದ್ರೆಯಲ್ಲಿ ಕೋಟ್ಯಂತರ ಭಕ್ತರನ್ನು ಅನುಗ್ರಹಿಸುತ್ತಿದ್ದ ದೇವರ ವಿಗ್ರಹದ ಬೆರಳುಗಳು ತುಂಡು ತುಂಡುಗಳಾಗಿದ್ದವು. ಹಣೆ ಮುಖದಲ್ಲೆಲ್ಲ ಮಚ್ಚಿನಿಂದ ಕಡೆದ ಗುರುತುಗಳಿದ್ದವು. ಸುತ್ತ ಮಚ್ಚುಗಳು ಬಿದ್ದಿದ್ದವು, ಎಣ್ಣೆ ಕ್ಯಾನುಗಳು ಬಿದ್ದಿದ್ದವು. ಗರ್ಭಗುಡಿಯ ಬಾಗಿಲನ್ನು ಮಚ್ಚಲ್ಲಿ ಕಡಿದು ಹಾಕಿದ ಗುರುತುಗಳಿದ್ದವು. ಕೋಟ್ಯಂತರ ಭಕ್ತರ ಹೃದಯ ಸಾಮ್ರಾಟ ಅಯ್ಯಪ್ಪನ ಗುಡಿ ಸಂಪೂರ್ಣ ಭಸ್ಮವಾಗಿತ್ತು. ಕೇರಳ ಸರ್ಕಾರ ಡಿಐಜಿ ಕೇಶವ ಮೆನನ್ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚಿಸಿತು. ಆ ವರದಿಯಲ್ಲಿ ಕ್ರೈಸ್ತ ಮತಕ್ಕೆ ಮತಾಂತರವಾಗಿದ್ದ ಒಬ್ಬ ವ್ಯಕ್ತಿ ಸನ್ನಿಧಾನದಲ್ಲಿದ್ದದ್ದು, ಅಯ್ಯಪ್ಪ ಮಾಲೆ ಹಾಕಿದ್ರು, ಪಂಬೆಯ ತೀರದಲ್ಲಿ ಮೀನು ಸುಟ್ಟು ಊಟ ಮಾಡ್ತಿದ್ದದ್ದು, ತಾನೇ ದೇವಾಲಯವನ್ನು ಸುಟ್ಟು ಹಾಕಿದ್ದೆ ಅಂತ ಹೇಳಿದ್ದದು ಉಲ್ಲೇಖವಾಗಿತ್ತು. ಆದರೆ ಯಾವ ಕ್ರಮವೂ ಜರುಗಲಿಲ್ಲ. ವರದಿಯನ್ನು ಕೇರಳದ ಸೆಕ್ರೆಟೇರಿಯಟ್ನಲ್ಲಿ ಭದ್ರವಾಗಿದೆ. ಬದಲಿಗೆ ಮತ್ತೊಂದು ತನಿಖಾ ವರದಿಯನ್ನ ಕೇರಳ ಸರ್ಕಾರ ಅಂಗೀಕರಿಸಿತ್ತು. ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ವಿಶ್ವದ ಅತಿ ಶ್ರೀಮಂತ ದೇವಾಲಯವಾದರೆ, ಅದೇ ಕೇರಳದ ಶಬರಿಮಲೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ಶ್ರದ್ಧೆಯ ತಾಣ. ಈ ಮಂಡಲ ಕಾಲ ಕಳೆದ 1 ತಿಂಗಳಲ್ಲಿ ಶಬರಿಮಲೆಯ ಕಾನನ ಕ್ಷೇತ್ರಕ್ಕೆ ಭೇಟಿ ನೀಡಿದ ಭಕ್ತರ ಸಂಖ್ಯೆ 30 ಲಕ್ಷ. ಅಂದರೆ ಎಲ್ಲ ರೀತಿಯ ಸಂಚಾರ ವ್ಯವಸ್ಥೆ ಇರೋ ತಿರುಪತಿಗಿಂತಲೂ ಹೆಚ್ಚು. ಗಂಗಾಧರನ ಅಂಶ ಅಯ್ಯಪ್ಪನ ಈ ತಾಣಕ್ಕೆ ಇಷ್ಟೊಂದು ಭಕ್ತರು ಕಠಿಣ ನಿಷ್ಠೆಯ ವ್ರತಾಚರಣೆ, ದುರ್ಗಮ ಕಾಡಿನ ಕಾಲ್ನಡಿಗೆ ಯಾತ್ರೆ ಇದ್ರೂ ಯಾಕೆ ಹೋಗ್ತಾರೆ? ವರ್ಷದಲ್ಲಿ ಕೆಲವೇ ದಿನ ಗರ್ಭಗುಡಿಯ ಬಾಗಿಲು ತೆರೆಯೋದಿದ್ರು ಅಯ್ಯಪ್ಪ ವಿಶ್ವದಲ್ಲೇ ಅತಿ ಹೆಚ್ಚು ಭಕ್ತರನ್ನು ಹೊಂದಿರೋ ದೇವಾಲಯವಾಗಿದ್ದು ಹೇಗೆ? ಪ್ರತಿ ವರ್ಷ ಒಂದಲ್ಲ ಒಂದು ಕಾರಣಕ್ಕೆ ವಿವಾದಕ್ಕೂ ಒಳಗಾಗ್ತಿರೋದು ಯಾಕೆ? ಕ್ರಿಸ್ತಪೂರ್ವ 500ರಲ್ಲಿ, ಅಂದರೆ ಇಂದಿಗೆ ಬರೋಬ್ಬರಿ 2500 ವರ್ಷಗಳ ಹಿಂದೆ ಒಂದು ಪುಟ್ಟ ಗುಡಿಯಾಗಿದ್ದ ಶಬರಿಮಲೆ ಈಗ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಧಾರ್ಮಿಕ ಕ್ಷೇತ್ರವಾಗಿ ಬೆಳೆದು ಬಂದಿದ್ದು ಹೇಗೆ? ಶಾತವಾಹನರು, ಚೋಳರು, ಪಲ್ಲವರ ಕಾಲದಲ್ಲಿ ಇಲ್ಲದ ವಾವರ ಯಾವ ಕಾಲಘಟ್ಟದಲ್ಲಿ ಹೇಗೆ ಈ ಅಯ್ಯಪ್ಪನ ಕಥೆಯೊಳಗೆ ಸೇರಿಕೊಂಡದ್ದು? ಈಗ ಅದೇ ಶಬರಿಮಲೆಯ ಬುಡದಲ್ಲಿ ವಾವರನ ಮಸೀದಿ ಎದುರೇ ಅಯ್ಯಪ್ಪನ ದೇವಾಲಯ ಕಟ್ಟಲು ಹೊರಟಿದ್ದು ಯಾಕೆ? ಎಲ್ಲರನ್ನೂ ಎಲ್ಲವನ್ನೂ ಆತುಕೊಳ್ಳುವ ಯಾವ ತರತಮವೂ ಇಲ್ಲದ ಅಯ್ಯಪ್ಪನ ಸುಂದರ ತಾಣ ಒಂದು ಭೀಕರ ಧರ್ಮಯುದ್ಧಕ್ಕೆ ಹೇತುವಾಗುವುದರ ಲಕ್ಷಣವಾಯಿತು. ಈಗ ಎಲ್ಲರೂ ನಂಬಿರುವಂತೆ ವಾವರ ಸ್ವಾಮಿ ಮೂಲತಃ ಇಸ್ಲಾಂ ಮತದ ವ್ಯಕ್ತಿಯೇ ಆಗಿರಲಿಲ್ವಾ? ಹಾಗಾದರೆ ಇರುವೇಲಿಯಲ್ಲಿ ವಾವರಪಲ್ಲಿ ವಾವರ ಮಸೀದಿ ಬಂದಿದ್ದು ಹೇಗೆ? ದಾಖಲೆಗಳೊಂದಿಗೆ ವಿವರಿಸ್ತೀನಿ. ಇದು ನ್ಯೂಸ್ 18ನ ಸೀಕ್ರೆಟ್ ಫೈಲ್ಸ್. ನಾನು ಚಂದ್ರಶೇಖರ್ ಮಂಡೆಕೋಲು. ಬಾಡಿಗೆ ರಿಕ್ಷಾಗಳ ಡ್ರೈವರ್, ಪ್ರತಿದಿನದ ಬೆಳಗ್ಗೆ ಪೇಪರ್ ಹಾಕೋ ಹುಡುಗ, IT ಕಂಪನಿಯಲ್ಲಿ ದುಡಿಯೋ ಇಂಜಿನಿಯರ್, ಹೌಸ್ ಕೀಪಿಂಗ್ ಹುಡುಗ, ಡೆಲಿವರಿ ಬಾಯ್, ಸೆಕ್ಯೂರಿಟಿ ಗಾರ್ಡ್, ವೈಟ್ ಕಾಲರ್ ಜಾಬಲ್ಲಿರೋ ಆಫೀಸರ್ಸ್, ಹೀಗೆ ಇಡೀ ದೇಶದ ಒಂದು ಬಲುದೊಡ್ಡ ಶ್ರಮಿಕ ವರ್ಗವನ್ನು ಅಯ್ಯಪ್ಪ ಪಂಥ ಹೇಗೆ ಆವರಿಸಿಬಿಟ್ಟಿದೆ ನೋಡಿ. ಅವರೆಲ್ಲ ಬೇರೆ ಬೇರೆ ಜಾತಿ, ಮತ, ಅಂತಸ್ತು, ಪ್ರದೇಶಗಳಿಂದ ಬಂದವರು. ಆದರೆ ಮಾಲೆಯಲ್ಲಿ ಮಾತ್ರ ಎಲ್ಲರೂ ಒಂದೇ. ಅಯ್ಯಪ್ಪ ಪಂಥದ ನಿಯಮ ಹೇಗೆಂದರೆ, ಮಾಲೆ ಹಾಕಿದ ದಲಿತನ ಕಾಲಿಗೆ ಮಾಲೆ ಹಾಕಿದ ಬ್ರಾಹ್ಮಣ ನಮಸ್ಕರಿಸಬೇಕು, ಮಾಲೆ ಹಾಕಿದ ಹೌಸ್ ಕೀಪಿಂಗ್ ಹುಡುಗನ ಕಾಲಿಗೆ ಮಾಲೆ ಹಾಕಿದ CEO ನಮಸ್ಕರಿಸಬೇಕು. ಯಾಕೆಂದರೆ ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವನು. ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವನು, ಎಲ್ಲ ಒಂದೇ ಎನ್ನುವನು. ಹೌದು, ಮಾಲೆ ಧರಿಸಿದ ಮೇಲೆ ನಾವು ನಾವಾಗಿರೋದಿಲ್ಲ. ನಮ್ಮ ಹೆಸರು, ಜಾತಿ, ಪಂಥ ಎಲ್ಲವೂ ಒಂದೇ ಆಗುತ್ತದೆ. ಅಂದರೆ ಎಲ್ಲರೂ ಕೇವಲ ಸ್ವಾಮಿಗಳಾಗ್ತಾರೆ. ವ್ಯಕ್ತಿಯ ಜೀವಾತ್ಮ ಮತ್ತು ವಿಶ್ವದ ಪರಮ ಸತ್ಯ ಒಂದೇ ಎಂದು ಸಾರುವ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ದೈವಿಕ ಅಂಶವಿದೆ ಅಂತ ಸಾಮಾನ್ಯರಿಗೂ ತಿಳಿಯುವಂತೆ ಹೇಳುವ ಉದಾತ್ತವೂ ಉತ್ತುಂಗವೂ ಆದ ಒಂದು ಸಂಕಲ್ಪ. ಕನ್ನಡದ ನಾಡಿನಲ್ಲಿ ಮಾತ್ರವಲ್ಲವು ಈ ನನ್ನೊಡೆಯ ಮೆರೆದಿಗನು ವಿಶ್ವವೆಲ್ಲವೂ. 48 ದಿನಗಳ ಕಾಲ ಚಪ್ಪಲಿ ಇಲ್ಲದ ಬರಿಕಾಲ ನಡಿಗೆ, ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಎದ್ದು ಕೊರೆವ ಚಳಿಯಲ್ಲೂ ಮಿಂದು ಶರಣು ಕೂಗೋದು, ಆಹಾರದಲ್ಲಿ ಪಥ್ಯ, ಬ್ರಹ್ಮಚರ್ಯ, ಮಾತಲ್ಲಿ ಶೌಚ, ನಡತೆಯಲ್ಲಿ ಸಾತ್ವಿಕತೆ, ಹೀಗೆ ಅಯ್ಯಪ್ಪ ಪಂಥ ಒಂದು ದೊಡ್ಡ ಸಮೂಹವನ್ನು ಸೆಳೆದಿದ್ದು ಹೇಗೆ?
ಬ್ರಿಟಿಷರ ಕಾಲದಲ್ಲಿ ವರ್ಷದಲ್ಲಿ 5 ದಿನ ನಡೀತಿದ್ದ ಉತ್ಸವಕ್ಕೆ ಶಬರಿಮಲೆಯಲ್ಲಿ 15,000 ಜನ ಸೇರುತ್ತಿದ್ರಂತೆ. ಈಗ ಅದು ತಿಂಗಳಿಗೆ 30 ಲಕ್ಷಕ್ಕೆ ತಲುಪಿದೆ. ಅಂಥ ಅಟ್ರಾಕ್ಷನ್ ಈ ಅಯ್ಯಪ್ಪ ಪಂಥದಲ್ಲೇನಿದೆ ನಿಮಗೆ ಗೊತ್ತಾ? ಶಬರಿಮಲೆಯ ಹಿಸ್ಟ್ರಿ ಕ್ರಿಸ್ತಪೂರ್ವ 500 ವರ್ಷಗಳ ಹಿಂದಿನದ್ದು. ಅಂದರೆ ಈಗಿರೋ ಶಬರಿಮಲೆ 2,500 ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿತ್ತು. ಮೊದಲು 18 ಮಲೆಗಳ ಮಧ್ಯದ ಆ ತಾಣ ಒಂದು ಪುಟ್ಟ ಗುಡಿಯಾಗಿತ್ತು. ಆ 18 ಗುಡ್ಡಗಳಲ್ಲೂ ಒಂದೊಂದು ಸಮುದಾಯ ವಾಸವಿತ್ತು ಅಂತ ಕೇರಳದ ಗೆಜೆಟಿಯರ್ಗಳ ದಾಖಲೆ ಹೇಳುತ್ತೆ. ಪಂದಳ ರಾಜ ಅಂದರೆ ಪಾಂಡ್ಯ ರಾಜನ ಕಾಲದಲ್ಲಿ ಅದು ಕ್ಷೇತ್ರವಾಯಿತು. 21ನೇ ಶತಮಾನದಲ್ಲಿ ಅದು ಮಹಾನ್ ಕ್ಷೇತ್ರವಾಗಿ ಮೈದಳೆಯಿತು. ಈ ಅಯ್ಯಪ್ಪನ ಕಥೆಯಲ್ಲಿ ಕಥೆ, ಇತಿಹಾಸ, ಚರಿತ್ರೆ, ಮಿತ್, ಐತಿಹ್ಯ, ಲೆಜೆಂಡು ಎಲ್ಲವೂ ಮಿಳಿತಗೊಂಡಿದೆ. ಅಯ್ಯಪ್ಪನ ಕಥೆಯಲ್ಲಿ ಪುರಾಣವೂ ಇದೆ, ಅಯ್ಯಪ್ಪನ ಕಥೆಯಲ್ಲಿ ಚರಿತ್ರೆಯೂ ಇದೆ. ಇವುಗಳ ನಡುವೆ ಒಂದು ಅಸ್ಪಷ್ಟವಾದ ತುಂಬ ಸಂಕೀರ್ಣವಾದ ಗೆರೆ ಇದೆ. ಶಬರಿಮಲೆಗೆ ಮಾಲೆ ಹಾಕಿ ಹೋಗಿ ಬರೋದು ಅಂದರೆ ಭಕ್ತಿಯ ಹುಚ್ಚು ಹೊಳೆಯಲ್ಲಿ ಮುಳುಗಿದಂತೆ. ಅದೊಂದು ಭಕ್ತಿಯ ವಿಶಿಷ್ಟ ಪ್ರಯೋಗ. ಮುಂದಿನ 7-8 ತಿಂಗಳ ಬದುಕಿಗೆ ಬೇಕಾದ ಹುರುಪು, ಚೈತನ್ಯವನ್ನು ನಿಷ್ಠೆ ವ್ರತಾಚರಣೆ ಮೂಲಕ ಕೂಡಿಟ್ಟುಕೊಳ್ಳುವ ಖಾಸಗಿ ಭಕ್ತಿ ಚಳವಳಿ. ಭಾರತದ ದರ್ಶನ ಪರಂಪರೆಯಲ್ಲಿ ಅತಿ ವಿಶಿಷ್ಟವಾದ ಒಂದು ಭಕ್ತಿ ಚಳವಳಿ. ಹರಿಹರರು ಒಂದಾಗಿ ಮಗು ಹುಟ್ಟೋದು, ಕಾಡಲ್ಲಿ ಆ ಮಗು ಪಂದಳ ರಾಜನಿಗೆ ಕಾಣಸಿಗೋದು, ಅದಕ್ಕೆ ಮಣಿಕಂಠ ಅಂತ ಹೆಸರಿಡೋದು, ಅದೇ ಮಣಿಕಂಠ ಮಲತಾಯಿಯ ಕುತಂತ್ರಕ್ಕೆ ಸಿಕ್ಕು ಹುಲಿಯ ಹಾಲಿನ ಮೇವಿಗೆ ಹೋಗೋದು, ಹುಲಿಗಳನ್ನು ನಾಡಿಗೆ ತರೋದು, ಮುಸ್ಲಿಂ ವಾವರ ಮಿತ್ರನಾಗೋದು, ಹೀಗೆ ಪುರಾಣದಿಂದ ಶುರುವಾಗುವ ಅಯ್ಯಪ್ಪನ ಕತೆ ಇತಿಹಾಸದಲ್ಲಿ ಜೋಡಣೆಯಾಗುತ್ತೆ. ಈ ವೈರುಧ್ಯವನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಶಾಸ್ತ ಅಂದರೆ ಶಾತವಾಹನರ ಕಾಲದ ಗ್ರಾಮ ದೇವತೆ. 1ರಿಂದ 3ನೇ ಶತಮಾನದಲ್ಲಿ ಆಳಿದ ಶಾತವಾಹನರ ಆ ರಾಜರು ಮೂಲತಃ ವೈದಿಕರು. ಅವರ ಆರಾಧ್ಯ ದೇವರು ಇದೇ ಶಾಸ್ತ. ಸಂಸ್ಕೃತದಲ್ಲಿ ಶಾಸ್ತ ಅಂದರೆ ಆಚಾರ್ಯ, ಗುರು, ಆಡಳಿತಗಾರ ಅಂತರ್ಥ. ಮಹಾವಿಷ್ಣುವು ಶಿವನು ಒಟ್ಟಿಗೆ ಇರೋ ದೇವರು ಎಂಬ ಸಂಕಲ್ಪ. ಕೇರಳ, ತಮಿಳುನಾಡು, ಆಂಧ್ರ, ಕರ್ನಾಟಕಗಳನ್ನಾಳಿದ್ದ ಶಾತವಾಹನರು ಅಯ್ಯನಾರ್, ಅಯ್ಯಪ್ಪ, ಶಾಸ್ತ ಅಂತ ಕರೆಯಲಾಗೋ ಈ ದೇವರನ್ನು ಆರಾಧಿಸುತ್ತಿದ್ದರು. ಶಬರಿಮಲೆ ದೇವಳದ ಪರಂಪರೆಯ ಬಗ್ಗೆ ಹೇಳೋ ಅತಿ ಪ್ರಾಚೀನ ಕೃತಿ ತಿರುವೆಲ್ಲ ಚೆಪ್ಪಾಡ್ ಎಂಬ ತಾಮ್ರಶಾಸನ. 9ನೇ ಶತಮಾನದ ಮಲಯಾಳಂನ ಅತಿ ಪ್ರಾಚೀನ ತಾಮ್ರಶಾಸನವಿದು. ಇದರಲ್ಲಿ ಶಬರಿಮಲೆಯ ದೇವರನ್ನ ಅಯ್ಯಪ್ಪನ್ ಶಾಸ್ತಾವು ಅಂತ ಕರೆಯಲಾಗಿದೆ. ಕುಕ್ಕುರುಗಾಲಲ್ಲಿ ಕೂತ ಆ ಮೂರ್ತಿಗೆ ಅಯ್ಯಪ್ಪನೆಂದು ಹೆಸರಿದೆ, ಶಾಸ್ತಾವು ಅಂತಲೂ ಹೆಸರಿದೆ. ಮುಂದೆ ಪಲ್ಲವರು, ಚೋಳರ ಕಾಲದಲ್ಲೂ ಶಬರಿಮಲೆ ಅತಿ ದೊಡ್ಡ ಧಾರ್ಮಿಕ ಕ್ಷೇತ್ರವಾಗಿತ್ತು. ಕೇರಳದಲ್ಲಿ ಬೌದ್ಧ ಮತದ ವಜ್ರಾಯನ ಪಂಥ ಸಕ್ರಿಯವಾಗಿದ್ದಾಗಲೂ ಶಬರಿಮಲೆಯಲ್ಲಿ ಆರಾಧನೆ ಇತ್ತು. ಬಹುಶಃ ಶರಣು ಕರೆಯುವ ಪದ್ಧತಿ ಬೌದ್ಧರ ಕಾಲದಲ್ಲಿ ಶುರುವಾಗಿರಬಹುದು. ಮುಂದೆ ಜೈನರು, ಶಾಕ್ತೇಯರು, ಶೈವರು, ವೈಷ್ಣವರು, ಗಾಣಪತ್ಯರು ಎಲ್ಲರೂ ಶಾಸ್ತಾವನ್ನು ಆರಾಧಿಸಿದರು. ಸನಾತನ ಧರ್ಮವೆಂಬ ಒಂದೇ ಬೃಹತ್ ಛತ್ರಿಯಡಿಯಲ್ಲಿ ಯಾವ ಭೇದವೂ ಇಲ್ಲದೆ ನೆಲೆ ನಿಂತ ಕ್ಷೇತ್ರವಾಯಿತು ಶಬರಿಮಲೆ. ಹಿಂದೂ ಎಂಬ ಹೆಸರಿಲ್ಲದ ಕಾಲದಲ್ಲೂ ಶಬರಿಮಲೆ ಇಡೀ ಭಾರತದಲ್ಲೇ ಕಾಮನ್ ವರ್ಷಿಪ್ ಸೆಂಟರ್ ಆಗಿ ಬೆಳೆದು ಬಂದಿತ್ತು. ಮುಂದೆ 9-10ನೇ ಶತಮಾನದಲ್ಲಿ ಬಂದದ್ದೇ ಪಂದಳಂ ರಾಜವಂಶ. ಅಂದರೆ ಪಾಂಡ್ಯ ರಾಜರು. ರಾಜ ರಾಜಶೇಖರನಿಗೆ ಕಾಡಲ್ಲಿ ಸಿಕ್ಕ ದೈವಿಕ ಮಗುವೆ ಮಣಿಕಂಠ. ದೈವಿಕ ಅಂದರೆ ಒಬ್ಬ ರಾಜ ಹೇಗಿರಬೇಕು ಅನ್ನೋದಕ್ಕೆ ಪರಮ ಪವಿತ್ರ ನಿದರ್ಶನದಂತೆ ಬದುಕಿದವನು. ಜನಸ್ನೇಹಿಯಾಗಿ ಇಡೀ ಮನುಕುಲದ ಕಲ್ಯಾಣವನ್ನೇ ಬಯಸುವವನಾಗಿ ರಾಜ್ಯವಾಳಿದವನು. ಈ ಮಣಿಕಂಠ ಶಬರಿಮಲೆಯಲ್ಲಿ ಧರ್ಮಶಾಸ್ತ್ರನ ದೇವಾಲಯವನ್ನು ಭವ್ಯ ಸ್ವರೂಪದಲ್ಲಿ ಕಟ್ಟಿಸಿದ ಮತ್ತು ಧರ್ಮಶಾಸ್ತ್ರನ ಗರ್ಭಗುಡಿಯಲ್ಲಿ ಧರ್ಮಶಾಸ್ತ್ರ ಅಯ್ಯಪ್ಪನ ವಿಗ್ರಹದಲ್ಲಿ ಜೀವ ಸಮಾಧಿಯಾದ. ಹಾಗೆ ಭಕ್ತರು ಮುಂದೆ ಮಣಿಕಂಠನನ್ನು ಕೂಡ ಆ ವಿಗ್ರಹದಲ್ಲಿ ಸಂಕಲ್ಪಿಸಿಕೊಂಡರು. ಇಂತಹ ಒಂದು ಕಾಲಘಟ್ಟದಲ್ಲಿ ವಾವರನು ಅಯ್ಯಪ್ಪನ ಪಂಥದೊಳಗೆ ಸೇರಿಕೊಂಡು ಬಿಟ್ಟ. ಶಾತವಾಹನರು, ಚೋಳರು, ಪಲ್ಲವರ ಕಾಲದಲ್ಲಿ ಇಲ್ಲದ ವಾವರ ಸ್ವಾಮಿ ಆ ಬಳಿಕ ಯಾವುದೋ ಒಂದು ಕಾಲದಲ್ಲಿ ಅಯ್ಯಪ್ಪನ ಕಥೆಯಲ್ಲಿ ಸೇರಿಕೊಂಡ. ಶಬರಿಮಲೆಗೆ ಸಂಬಂಧಿಸಿದ ಜಾನಪದ ಕಥೆಗಳು, ಶಾಸನಗಳು ಎಲ್ಲವನ್ನೂ ಅಭ್ಯಸಿಸಿರೋ ಪ್ರಾಚ್ಯ ಸಂಶೋಧಕ ಡಾಕ್ಟರ್ MG ಶಶಿಭೂಷಣ್ ಕೇಸರಿ ಬಾಲಕೃಷ್ಣನ್ ಪಿಳ್ಳೈ ಅವರ ಪ್ರಕಾರ ಈ ವಾವರ ಸ್ವಾಮಿ ಈಗ ಎಲ್ಲರೂ ನಂಬುವಂತೆ ಮೂಲತಃ ಮುಸ್ಲಿಂ ಅಲ್ಲ. ಜಗತ್ತಿನಲ್ಲಿ ಇಸ್ಲಾಂ ಎಂಬ ಧರ್ಮವೇ ಹುಟ್ಟಿಕೊಳ್ಳದ ಹೊತ್ತಲ್ಲಿ ವಾವರ ಎಂಬ ಅರಬ್ ವ್ಯಾಪಾರಿ ಪಂದಳದ ರಾಜನ ಸಂಪರ್ಕಕ್ಕೆ ಬಂದಿದ್ದ. ಇಸ್ಲಾಂ ಹುಟ್ಟಿದ್ದು 6ನೇ ಶತಮಾನದಲ್ಲಿ. ಆದರೆ ಅದಕ್ಕೂ 1000 ವರ್ಷ ಮೊದಲೇ ಶಬರಿಮಲೆ ಇತ್ತು, ಅಯ್ಯಪ್ಪನಿದ್ದ. ಅಲ್ಲಿಗೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಭೇಟಿ ನೀಡುತ್ತಿದ್ದರು. ಅದು ಭಾರತದ ಅತಿ ದೊಡ್ಡ ಧಾರ್ಮಿಕ ಕೇಂದ್ರವಾಗಿತ್ತು. ಶೈವ ವೈಷ್ಣವ ಸಂಘರ್ಷ ತಾರಕಕ್ಕೇರಿದ್ದ ಹೊತ್ತಲ್ಲೂ ಅಲ್ಲೂ ಸಮನ್ವಯದ ತಾಣವಾಗಿತ್ತು. ಬೌದ್ಧರು, ಶಾಕ್ತೇಯರು, ಶೈವರು, ವೈಷ್ಣವರು, ಗಾಣಪತ್ಯರು, ಜೈನರು ಎಲ್ಲರ ಆರಾಧ್ಯ ದೇವರಾಗಿದ್ದ. ಹೀಗೆ ಎಲ್ಲರನ್ನೂ ಆತುಕೊಳ್ಳುವ ಅಯ್ಯಪ್ಪನ ಪಂಥ
ಅರಬ್ ನಾಡಿನಿಂದ ಬಂದಿರಬಹುದಾದ ವಾವರನನ್ನು ತನ್ನ ತೆಕ್ಕೆಯೊಳಗೆ ಸೇರಿಕೊಂಡಿತು. ಹೀಗೆ ಎಲ್ಲವನ್ನೂ ಆತುಕೊಳ್ಳುವ ಅಯ್ಯಪ್ಪ ಪಂಥ ಅರಬ್ ನಾಡಿನಿಂದ ಬಂದಿರಬಹುದಾದ ವಾವರನನ್ನು ತನ್ನ ತೆಕ್ಕೆಯೊಳಗೆ ಸೇರಿಸಿಕೊಂಡಿತು. ಕೇರಳ ಬಹು ಹಿಂದಿನಿಂದಲೇ ಭಾರತದ ಸಾಂಬಾರ ಪದಾರ್ಥಗಳ ತೊಟ್ಟಿಲು ಅಂತ ಹೆಸರಾಗಿದ್ದ ನಾಡು. ಕರಿಮೆಣಸು ಸೇರಿದಂತೆ ಹಲವು ಸಾಂಬಾರ ಪದಾರ್ಥಗಳ ವ್ಯಾಪಾರದ ಮುಖ್ಯ ಕೇಂದ್ರವಾಗಿತ್ತು. ಹಾಗೆ ಮಣಿಕಂಠನ ಸಂಪರ್ಕಕ್ಕೆ ಬಂದಿರಬಹುದಾದ ಟರ್ಕಿಯಿಂದ ಬಂದಿರೋ ವ್ಯಾಪಾರಿ ಸಂತನಾದವನೇ ವಾವರ ಇರಬೇಕು ಅನ್ನೋದು ಡಾಕ್ಟರ್ ಶಶಿಭೂಷಣ್ ಅವರ ವಾದ. ಕೇರಳ ತಮಿಳುನಾಡಿನಲ್ಲಿ ಕಂಡುಬರುವ ಭಾರತದ ಮೊತ್ತಮೊದಲ ಮುಸ್ಲಿಂ ವಂಶ ಹನಫಿ ರಾವುತರ್ ಸಮುದಾಯಕ್ಕೆ ಸೇರಿದವನು ವಾವರ. ಇವರು ಚೋಳರು ಪಾಂಡ್ಯರ ಕಾಲದಲ್ಲಿ ಕುದುರೆ ಓಡಿಸುವ ಸೈನಿಕರಾಗಿದ್ದರು. ಎರಿಮಲೆಯ ವಾವರ ಮಸೀದಿಯಲ್ಲಿರೋ ಹಳೆಯ ಖಡ್ಗ ಆತ ಯೋಧನಾಗಿದ್ದ ಅನ್ನೋದನ್ನು ಹೇಳುತ್ತೆ. ಸನ್ನಿಧಾನದಲ್ಲಿ ವಾವರ ನಡಿಯಲ್ಲಿ ಈಗಲೂ ಭಕ್ತರಿಗೆ ಕೊಡುವ ಕರಿಮೆಣಸು ಮತ್ತು ಕಲ್ಲು ಸಕ್ಕರೆಯ ಪ್ರಸಾದ ಮಣಿಕಂಠ ಮತ್ತು ವಾವರನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಅರಬ್ ದೇಶದ ನಡುವಿನ ವ್ಯಾಪಾರವನ್ನು ಸೂಚಿಸುತ್ತೆ. ವಾವರ ಯೋಧನಾಗಿ ಸಂತನಾಗಿಯೂ ಬೆಳೆದಿದ್ದ. ಆ ಆಧ್ಯಾತ್ಮದ ಕಾರಣಕ್ಕೆ ಮಣಿಕಂಠನಿಗೆ ಆಪ್ತನಾಗಿರಬೇಕು. ಮಣಿಕಂಠನಿಗೆ ವಾವರ ಆಪ್ತನಾಗಿದ್ದ ಹೊತ್ತಲ್ಲಿ ವಾವರ ಮುಸ್ಲಿಮನಾಗಿರಲಿಲ್ಲ. ಆದರೆ ವಾವರನ ವಂಶಸ್ಥರು ಮುಂದೆ ಇಸ್ಲಾಂಗೆ ಮತಾಂತರಗೊಂಡರು. ವಾವರನಿದ್ದ ಸ್ಥಳದಲ್ಲಿ ಶಬರಿಮಲೆ ಸನ್ನಿಧಾನಕ್ಕೆ ಗೇಟ್ವೇ ಅಂತಿರೋ ಎರಿಮಲೆಯಲ್ಲಿ ಒಂದು ಮಸೀದಿಯನ್ನು ಸ್ಥಾಪಿಸಿದ್ರು. 1820ರಲ್ಲಿ ಬ್ರಿಟಿಷರು ನಡೆಸಿರುವ ಸರ್ವೆ ರಿಪೋರ್ಟ್ನಲ್ಲಿ ಶಬರಿಮಲೆ ಸನ್ನಿಧಾನದಲ್ಲಿ ವಾವರ ನಡೆಯಿದ್ದ ಬಗ್ಗೆ ಉಲ್ಲೇಖವಿಲ್ಲ. ಇಡೀ ಅಯ್ಯಪ್ಪನ ಕಥೆ ಈಗಿರುವಂತೆ ದೇಶಾದ್ಯಂತ ಪ್ರಸಿದ್ಧವಾದದ್ದು 1940ರಲ್ಲಿ. ಅಯ್ಯಪ್ಪನ ಕುರಿತ ನಾಟಕ, ಸಿನಿಮಾ, ಹಾಡುಗಳೆಲ್ಲ ಶುರುವಾಗಿದ್ದು ಈ ವರ್ಷದಿಂದ. 1940ರಲ್ಲಿ ಮಲಯಾಳಂನ ಪ್ರಸಿದ್ಧ ನಾಟಕಕಾರ MN ನಂಬಿಯಾರ್ ಎನ್ನುವವರು ಶಬರಿಮಲೆಗೆ ಹೋಗಿದ್ದರು. ಆ ಸಂದರ್ಭ ಭಕ್ತರು ಅಯ್ಯಪ್ಪನ ಕುರಿತು ಕೂಡ ನಾಟಕ ಮಾಡಿ ಅಂತ ಸಲಹೆ ಕೊಟ್ಟಿದ್ರಂತೆ. ಹಾಗೆ ನಂಬಿಯಾರ್ ಅಯ್ಯಪ್ಪನ ಕುರಿತು ಇದ್ದ ಕಥೆಗಳನ್ನೆಲ್ಲ ಒಟ್ಟು ಮಾಡಿ ನಾಟಕ ರೂಪಕ್ಕೆ ಕತೆ ಬರೆದರು. ಆ ನಾಟಕದಲ್ಲಿ ಮೊದಲ ಬಾರಿಗೆ ವಾವರನ ಕಥೆಯನ್ನು ಸೇರಿಸಲಾಯಿತು ಅಂತ ಈಗ ಹೇಳಲಾಗ್ತಿದೆ. ಅದು ಈ ನೆಲದ ಜಾತ್ಯತೀತತೆಯ ಮೂಲ ಸ್ರೋತವಾಯಿತು. ವಾವರನನ್ನ ಮುಸ್ಲಿಮರು ಮಾಪಿಲ್ಲೆ ಪಾಟ್ನಂತೆ ಹಾಡಿದ್ರು. ಹಿಂದೂಗಳು ವಾವರನನ್ನು ಕೊಂಡಾಡುವ ಭಜನೆಯಂತೆ ಹಾಡಿದ್ರು. ಆದರೆ ಇಲ್ಲಿ ಗಮನಿಸಬೇಕಾದದ್ದು ವಾವರ ಮುಸ್ಲಿಂ ಮತೀಯನಾಗಿರಲಿಲ್ಲ. ಅಯ್ಯಪ್ಪನ ಕುರಿತ ನಾಟಕ, ಸಿನಿಮಾಗಳು ಬಂದ ಬಳಿಕ ಸಮತೆಯ ಗಾನ ಆಪ್ಯಾಯಮಾನವಾಗಿ ವಾವರನನ್ನು ಅಯ್ಯಪ್ಪನ ಕಥೆಯೊಳಗೆ ಮುಸ್ಲಿಮರ ಮಧ್ಯೆ ಬಿಂಬಿಸಲಾಯಿತು. ಹಾಗಾಗಿಯೇ ಅಯ್ಯಪ್ಪ, ಧರ್ಮಶಾಸ್ತ್ರ, ಮಣಿಕಂಠನ ಬಗ್ಗೆ ಕ್ರಿಸ್ತಪೂರ್ವ 500ರಿಂದಲೇ ಲಿಖಿತ ದಾಖಲೆ ಸಿಕ್ಕರೂ ವಾವರ ಸ್ವಾಮಿಯ ಬಗ್ಗೆ ಯಾವುದೇ ಇಂಥ ದಾಖಲೆಗಳು ಸಿಗೋದಿಲ್ಲ. ಇತಿಹಾಸಕಾರರ ಪ್ರಕಾರ ವಾವರನ ಮೂಲ ರೂಪ ಬಾಬುರನ್ ಶಿವನ ಭೂತಗಣ. ಇದೇ ಕಾರಣಕ್ಕೆ ಎರಿಮಲೆಯಲ್ಲಿ ವಾವರನ ಮಸೀದಿಯ ಎದುರೇ ಈಗ ಆ ಬಾಬುರನ್ ಭೂತಗಣಕ್ಕೆ ದೇವಾಲಯವನ್ನು ಕಟ್ಟಲು ಪ್ರಯತ್ನಿಸಲಾಗ್ತಿದೆ. 1790ರಲ್ಲಿ ಟಿಪ್ಪು ಸುಲ್ತಾನ್ ಮಲಬಾರ್ ಪ್ರಾಂತ್ಯದ ಮೇಲೆ ದಾಳಿ ಮಾಡಿದ. ಈ ಯುದ್ಧದ ಬಳಿಕ ತಿರುವನಂತಪುರ ಸಂಸ್ಥಾನ ಆರ್ಥಿಕ ನಷ್ಟಕ್ಕೆ ಒಳಗಾಗಿತ್ತು. ತಿರುವನಂತಪುರದ ರಾಜ ತನ್ನ ಸಾಮಂತ ರಾಜರಿಂದ ದೇಣಿಗೆ ಕೇಳಿದ. ಹಾಗೆ 1820ರಲ್ಲಿ ಸಾಮಂತ ರಾಜ ಪಂದಳ ರಾಜ ಶಬರಿಮಲೆಯನ್ನೇ ತಿರುವನಂತಪುರದ ರಾಜನಿಗೆ ಫ್ಲೆಡ್ಜ್ ಮಾಡಿದ. ಅಂದರೆ ಆಗಲೇ ಶಬರಿಮಲೆ ಭಾರೀ ಹಣ ಬರುವ ಕ್ಷೇತ್ರವಾಗಿತ್ತು. ಶತಮಾನಗಳಿಂದಲೂ ಅಯ್ಯಪ್ಪನ ಭಕ್ತಿಯ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗುವ ಮುಗ್ಧ ತುಡಿತ ನಮ್ಮ ಜನರಿಗಿತ್ತು. ಇಷ್ಟೊಂದು ಜನ ಶಬರಿಮಲೆ ಅಯ್ಯಪ್ಪನ ಭಕ್ತಿ ಸುದೆಯಲ್ಲಿ ತೇಲಿ ಹೋಗಬೇಕೆಂದರೆ ಅದರಲ್ಲಿ ಏನೋ ವಿಶೇಷ ಇರಲೇಬೇಕಲ್ಲ. ಶಬರಿಮಲೆ ಯಾತ್ರೆ ಭಾರತೀಯ ದರ್ಶನಗಳಲ್ಲೇ ಒಂದು ಅನನ್ಯವಾದ ಧಾರ್ಮಿಕ ಧಾರೆ. ಅದು ಪಂಬೆಯಿಂದ 8 ಕಿಲೋಮೀಟರ್ ಅಥವಾ ಎರಿಮಲೆಯಿಂದ 48 ಕಿಲೋಮೀಟರ್ಗಳ ಕಾಲ್ನಡಿಗೆ ಯಾತ್ರೆ ಮಾತ್ರ ಅಲ್ಲ, ಅಲ್ಲೊಂದು ಅಂತರಂಗದ ಶೋಧ ಇದೆ, ಆತ್ಮಿಕ ನೆಲೆಯ ಸ್ಪರ್ಶವಿದೆ. ಪ್ರತಿ ಮಾಲಾಧಾರಿಗಳು ತಮಗೇ ಅರಿವಿಲ್ಲದಂತೆ ಏನೋ ಒಂದು ಅಧ್ಯಾತ್ಮವನ್ನು ಆ ಮೂಲಕ ಮೈಗೂಡಿಸಿಕೊಂಡಿರ್ತಾರೆ. ಎಲ್ಲ ಧರ್ಮಗಳು ಯಾತ್ರೆಗೆ ಮಹತ್ವ ಕೊಡ್ತವೆ. ದೂರದ ಶ್ರದ್ಧಾ ಕೇಂದ್ರಕ್ಕೆ ಹೋಗುವುದೆಂದರೆ ನಮ್ಮೊಳಗೆ ಇರುವಂಥ ದೇವರನ್ನು ಕಂಡುಕೊಳ್ಳಲಾಗದೇ ಅಲ್ಲ, ಬದಲಾಗಿ ಇಡೀ ವ್ಯಕ್ತಿತ್ವಕ್ಕೆ ಆವರಿಸಿಕೊಂಡ ಕಠಿಣ ಭಕ್ತಿಯನ್ನು, ಅದರ ಗಟ್ಟಿತನ, ನಿಷ್ಠೆಯನ್ನು ನಿಕಷಕ್ಕೊಡ್ಡುವ ಕ್ರಿಯೆ ಅದು ದೇಹ ಮತ್ತು ಮನಸ್ಸಿಗೂ ಆಹ್ಲಾದವನ್ನೀಯುತ್ತದೆ. ಯಾಕೆ ಇಷ್ಟೊಂದು ಜನ ಇಷ್ಟು ಕಷ್ಟ ಹಾದಿಯ ಕಠಿಣ ನಿಷ್ಠೆಯ ಶಬರಿಮಲೆಗೆ ಬರುತ್ತಾರೆ ಎಂಬ ಪ್ರಶ್ನೆಯ ಆಳದಲ್ಲಿ ನಮ್ಮ ಸಾಮಾಜಿಕ ಪರಿಸ್ಥಿತಿ ಒಂದು ಅನಿವಾರ್ಯತೆಯನ್ನು ಸೃಷ್ಟಿಸಿರೋದು ಗೋಚರಿಸುತ್ತದೆ. ಶ್ರೀ ಮಣಿಕಂಠನ ಕಥೆಯ ಹಾಡುಗಳ ಪ್ರೇರಣೆಯಿಂದ ಮಾತ್ರ ಅವರು ಬಂದಿರೋದಿಲ್ಲ. ಒಂದು ಬಗೆಯ ಧಾರ್ಮಿಕ ಶೋಧ ಪ್ರವೃತ್ತಿಯೂ ಇರಬಹುದು. ಆಚೆ ವೈದಿಕ ಸಂಸ್ಕೃತಿಯೊಳಗೂ ಸೇರದೆ ಈತ ಪರಿಶಿಷ್ಟ ಸಂಸ್ಕೃತಿಯೊಳಗೂ ದಕ್ಕಿಸಿಕೊಳ್ಳದೆ ಮಧ್ಯೆ ತೊಳಲಾಡುವ ಮನಸ್ಸಿಗೆ ಎಲ್ಲರಿಗೂ ಎಟಕುವ ಅಯ್ಯಪ್ಪ ಪಂಥದ ಅನಿವಾರ್ಯತೆ ಇರುತ್ತದೆ. ಅಲ್ಲಿ ಯಾವ ತರತಮವೂ ಇಲ್ಲ. ಮಾಲೆ ಹಾಕಿದಾಗ ಒಂದು ಧಾರ್ಮಿಕ ಪ್ರತಿಷ್ಠೆ, ಪಾವಿತ್ರ್ಯದ ಗೌರವದ ಪ್ರಭಾವಳಿ ಅವರ ಸುತ್ತ ಸೃಷ್ಟಿಯಾಗಿರುವುದು
ಅವರಿಗೂ ಅರಿವಿಗೆ ಬರುತ್ತದೆ. ಹಾಗಾಗಿ ನೋವುಂಡ ಪುಟ್ಟ ಪುಟ್ಟ ಅವಮಾನಗಳನ್ನು ದಿನ ಸಹಿಸಿದ ಮನಸ್ಸಿಗೆ ಇಂಥ ತುರ್ತು ತುಂಬ ಇರುತ್ತದೆ. ಸಮಾಜದ ಸೋಪಾನ ಪದ್ಧತಿಯಲ್ಲಿ ಕೆಳಸ್ತರದಲ್ಲಿರುವವರಿಗೆ ಮಾಲೆ ಹಾಕುವ ಮೂಲಕ ಇನ್ನೊಂದು ಮೆಟ್ಟಿಲು ಮೇಲೆ ಏರಬೇಕು ಅನ್ನಿಸ್ತದೆ. ಶಬರಿಮಲೆ ಎಂಬ ಹೆಸರು ಹೇಗೆ ಬಂತು? 1816ರಲ್ಲಿ ಬ್ರಿಟಿಷ್ ಅಧಿಕಾರಿ ಲೆಫ್ಟಿನೆಂಟ್ ಬೆಂಜಮಿನ್ ಸ್ವಾನ್ ವಾರ್ಡ್ ತಿರುವನಂತಪುರ ಪ್ರಾಂತ್ಯವನ್ನು ಸರ್ವೆ ಮಾಡಿದ್ದ. ಬ್ರಿಟಿಷರು ಸರ್ವೆ ಮಾಡ್ತಿದ್ದದ್ದು ತಮ್ಮ ಸಾಮ್ರಾಜ್ಯಕ್ಕೆ ಎಲ್ಲೆಲ್ಲಿಂದ ಹೇಗೆಲ್ಲ ಸಂಪತ್ತನ್ನು ತೆರಿಗೆಯನ್ನು ಸಂಗ್ರಹಿಸಬಹುದು ಅಂತ. ಹಾಗೆ ಆತ 1816ರಲ್ಲಿ ಶಬರಿಮಲೆಯ ಸನ್ನಿಧಾನಕ್ಕೂ ಹೋಗಿ ಸರ್ವೆ ಮಾಡಿದ್ದ. ಆತ ಬರೆದ ಸರ್ವೆ ಆಫ್ ಟ್ರಾವಾಂಕೂರ್ ರೀಜನ್ ಪುಸ್ತಕದಲ್ಲಿ ಶಬರಿಮಲೆಯನ್ನು ಚಾವೇರಿ ಚೌರಿಮಲ ಅಂತ ಬರೆಯಲಾಗಿದೆ. ಬುಡಕಟ್ಟು ಜನ ಮಲಯಾರ ದೇವರ ಸಂಕಲ್ಪವೇ ಚಾವೇರಿ ಅಂತ. ಆಗ ಶಬರಿಮಲೆಯಲ್ಲಿ ವರ್ಷದಲ್ಲಿ 5 ದಿನ ಮಾತ್ರ ಉತ್ಸವ ನಡೀತಿತ್ತು. ಆ 5 ದಿನಗಳಲ್ಲಿ 10 ರಿಂದ 15 ಸಾವಿರ ಜನ ಸೇರುತ್ತಿದ್ರು ಅಂತ ಲೆಫ್ಟಿನೆಂಟ್ ಬೆಂಜಮಿನ್ ಸ್ವಾನ್ ವಾರ್ಡ್ ಬರೀತಾನೆ. ಅಂದರೆ 250 ವರ್ಷಗಳ ಹಿಂದೆಯೇ ಶಬರಿಮಲೆಗೆ 10 ರಿಂದ 15 ಸಾವಿರ ಜನ ಹೋಗ್ತಿದ್ರು. ಇಂಥ ಶಬರಿಮಲೆ ಸನ್ನಿಧಾನದಲ್ಲಿ 1900ರಲ್ಲಿ ಮೊದಲ ಬಾರಿ ಬೆಂಕಿ ಅವಘಡ ಸಂಭವಿಸಿತು. ನೆಯ್ಯ ಅಭಿಷೇಕದ ಹೊತ್ತಲ್ಲಿ ಉರಿಸಿದ ಕರ್ಪೂರದ ಬೆಂಕಿ ಮೇಲ್ಚಾವಣಿಯ ಮುಳಿಹುಲ್ಲಿಗೆ ತಾಗಿ ಇಡೀ ಗರ್ಭಗುಡಿ ಹೊತ್ತಿ ಉರಿದಿತ್ತು. ಆಗ ಅರ್ಚಕರು ದೇವರ ಮೂರ್ತಿಯನ್ನು ಅಪ್ಪಿಕೊಂಡು ಹೊರಗೆ ತಂದಿದ್ರು. ಆ ಬಳಿಕ ಬಾಲಾಲಯ ಪ್ರತಿಷ್ಠೆ ಮಾಡಿ ದೇವಾಲಯದ ನಿರ್ಮಾಣಕ್ಕೆ ಪಂದಳ ರಾಜ ಟೆಂಡರ್ ಕರೆದ. ದಟ್ಟ ಕಾಡಿನ ನಡುವೆ ಹುಲಿ, ಚಿರತೆ, ಆನೆಗಳ ಕಾಟವಿದ್ದ ಅರಣ್ಯದ ನಡುವೆ ಯಾವುದೇ ಮಾರ್ಗವಿಲ್ಲದ ಕಾಡಿನ ಮಧ್ಯೆ ಅಂತಹ ಒಂದು ಭವ್ಯ ದೇವಾಲಯವನ್ನು ನಿರ್ಮಿಸುವುದು ಸುಲಭದ ಮಾತಾಗಿರಲಿಲ್ಲ. ಹಾಗಾಗಿ 2 ವರ್ಷ ದೇವಾಲಯ ನಿರ್ಮಾಣಕ್ಕೆ ಯಾವ ಗುತ್ತಿಗೆದಾರನೂ ಮುಂದೆ ಬರಲಿಲ್ಲ. ಕೊನೆಗೆ ಆ ಕಾಲದಲ್ಲಿ ಕೇರಳದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಿದ್ದ ಕ್ರೈಸ್ತ ಗುತ್ತಿಗೆದಾರ ಮಾವೆಲಿಕ್ಕರದ ಕೊಚ್ಚುಮನ್ ಮೊದಲಾಳಿ ಮುಂದೆ ಬಂದ. ಹಾಗೆ 120 ವರ್ಷಗಳ ಹಿಂದೆ ಶಬರಿಮಲೆಯನ್ನ ಈಗಿರುವ ಸ್ಥಿತಿಯಲ್ಲಿ ನಿರ್ಮಾಣ ಕೆಲಸ ಶುರುವಾಗಿತ್ತು. ದಟ್ಟ ಕಾಡಿನ ನಡುವಿನ ಶಬರಿಮಲೆಗೆ ದೇವಾಲಯ ನಿರ್ಮಾಣಕ್ಕೆ ಸರಂಜಾಮು ಸಾಗಾಟಕ್ಕೆ 450 ಕೂಲಿಕಾರರು 4 ತಿಂಗಳು ಶ್ರಮಿಸಿದ್ರು. 1902ರಲ್ಲಿ ದೇವಾಲಯ ನಿರ್ಮಾಣ ಪೂರ್ಣಗೊಂಡಿತ್ತು. ಇದೇ ಹೊತ್ತಲ್ಲಿ ತಿರುವಾಂಕೂರು ಅರಮನೆಯಿಂದ ಅಮ್ಮ ಮಹಾರಾಣಿಯು ಉತ್ತರಾನ್ ತಿರುನಾಲ್ ಮಾರ್ತಾಂಡವರ್ಮ ರಾಜನು ಶಬರಿಮಲೆಗೆ ಭೇಟಿ ನೀಡಿತ್ತು. ಆಗ ಉತ್ತರಾನ್ ತಿರುನಾಲ್ ಮಾರ್ತಾಂಡವರ್ಮ ರಾಜಕುಮಾರ ತೆಗೆದ ಚಿತ್ರಗಳೇ ಶಬರಿಮಲೆ ಬಗ್ಗೆ ಈಗ ಸಿಕ್ಕಿರೋ ಮೊದಲ ಚಿತ್ರಗಳು. 1793ರ ಹೊತ್ತಿಗೆ ಶಬರಿಮಲೆ ವರ್ಷದಲ್ಲಿ 5 ದಿನ ತೆರೆಯುತ್ತಿತ್ತು. ಆ 5 ದಿನಗಳಲ್ಲಿ 15,000 ಭಕ್ತರು ಭೇಟಿ ನೀಡುತ್ತಿದ್ದರು. 1916ರ ಬಳಿಕ ವರ್ಷದಲ್ಲಿ 7 ದಿನ ಭಕ್ತರಿಗಾಗಿ ತೆರೆಯುತ್ತಿತ್ತು. ಆ ಹೊತ್ತು 50,000 ಜನ ಬರ್ತಿದ್ರು. 1940ರ ಹೊತ್ತಿಗೆ ಪ್ರತಿ ವರ್ಷ 4 ಲಕ್ಷ ಭಕ್ತರು ಭೇಟಿ ನೀಡುತ್ತಿದ್ದರು. 1967ರಲ್ಲಿ ಕೇರಳ ಗವರ್ನರ್ ಆಗಿದ್ದ, ಮುಂದೆ ರಾಷ್ಟ್ರಪತಿಯಾಗಿದ್ದ ವಿ ಗಿರಿ ಶಬರಿಮಲೆಗೆ ಭೇಟಿ ನೀಡಿದ್ರು. ಮುಂದೆ ಶಬರಿಮಲೆಯ ಪ್ರಸಿದ್ಧಿ ಇಡೀ ದೇಶಾದ್ಯಂತ ಹಬ್ಬಿತು. ವಿ ಗಿರಿ ಬಂದ ಬಳಿಕ ಪ್ರತಿ ವರ್ಷ 20 ಲಕ್ಷ ಅಯ್ಯಪ್ಪ ಭಕ್ತರು ಶಬರಿಮಲೆಗೆ ಭೇಟಿ ನೀಡ್ತಾ ಇದ್ರು. 70ರ ದಶಕದ ಬಳಿಕ ಶಬರಿಮಲೆಯಲ್ಲಿ ವರ್ಷಕ್ಕೆ 100 ಕೋಟಿ ಆದಾಯ ಬರುತ್ತಿತ್ತು. 1950ರಲ್ಲಿ ಸನ್ನಿಧಾನದ ಆಡಳಿತವನ್ನು ದೇವಸ್ವಂ ಬೋರ್ಡ್ಗೆ ವಹಿಸಲಾಯಿತು. ಕೇರಳದ ಎಲ್ಲ 1400 ದೇವಾಲಯಗಳನ್ನು ಮೇಂಟೈನ್ ಮಾಡುವಷ್ಟು ಆದಾಯ ಕೇವಲ ಶಬರಿಮಲೆಯೊಂದರಿಂದಲೇ ಬರತೊಡಗಿತು. ಈಗ ಶಬರಿಮಲೆಗೆ ಪ್ರತಿ ವರ್ಷ ಭೇಟಿ ನೀಡುವ ಭಕ್ತರ ಸಂಖ್ಯೆ ಕೋಟಿ ಸಮೀಪಿಸುತ್ತಿದೆ. 2023-24ನೇ ಸಾಲಿನಲ್ಲಿ ಮಂಡಲ ಪೂಜೆಯ ಹೊತ್ತಲ್ಲಿ ಶಬರಿಮಲೆಯ ಹುಂಡಿಯಲ್ಲಿ ಸಂಗ್ರಹವಾದ ಹಣ 357 ಕೋಟಿ ರೂಪಾಯಿ. ಶಬರಿಮಲೆಗೆ ಹೋಗಿ ಬರುವುದೆಂದರೆ ನಿತ್ಯ ಬದುಕಿನ ನಿತ್ಯ ಕಾಣುವ ಪ್ರದೇಶ ಬಿಟ್ಟು ಬೇರೆಡೆ ಹೋಗಿ ಬರುವುದು, ಒಂದು ಹೊಸ ಜಗತ್ತನ್ನು ಆವಾಹನೆ ಮಾಡಿ ಅದರ ಉನ್ಮಾದದಲ್ಲೇ ಬದುಕುವುದು. ಅದು ಒಂದು ಬಗೆಯ ಮಾನಸಿಕ ವಲಸೆ. ಹಾಗೆ ಮನಸ್ಸು ವಲಸೆ ಹೋಗಿ ಏನನ್ನೋ ಪಡೆದುಕೊಂಡು ಬರುತ್ತದೆ. ಇಂಥ ಯಾತ್ರೆಯಲ್ಲಿ ನವಿರಾದ ಭಾವನಾತ್ಮಕ ರಹಸ್ಯಗಳಿರುತ್ತವೆ. ಅಸ್ಪೃಶ್ಯತೆ ಅನ್ನೋದು ಇನ್ನೂ ಬೂದಿಯಾಡ್ತಿರೋ ಹಳ್ಳಿಗಳಲ್ಲಿ ಮಾಲೆ ಹಾಕಿದ ಒಬ್ಬ ಕೆಳಸ್ತರದ ವ್ಯಕ್ತಿಯ ಕಾಲಿಗೆ ಮಾಲೆ ಹಾಕಿದ ಮೇಲ್ವರ್ಗದ ವ್ಯಕ್ತಿ ಯಾವುದೇ ಬಲವಂತವಿಲ್ಲದೆ ನಮಸ್ಕರಿಸೋದಕ್ಕೆ ಸಾಧ್ಯವಾಗಿದೆ ಅಂದರೆ ಜಗತ್ತಿನ ಯಾವ ಕಾನೂನಿನಿಂದಲೂ ಸಾಧ್ಯವಾಗದ ಸಮತೆ ಅಯ್ಯಪ್ಪ ಪಂಥದಲ್ಲಿ ಸಾಧ್ಯವಾಗಿದೆ ಅಂತಾಯ್ತಲ್ವೇ. ಈ ಹಾಡು ನೃತ್ಯಗಳಲ್ಲಿ ಒಂದು ಜೀವನ್ಮುಖಿ ಲಯ ಇದೆ. ದೇಹ ಮತ್ತು ಮನಸ್ಸನ್ನು ಆಧ್ಯಾತ್ಮಮುಖಿಯಾಗಿ, ಮನುಷ್ಯಮುಖಿಯಾಗಿ, ಸಮಾಜಮುಖಿಯಾಗಿಸುವ ಶಕ್ತಿ ಈ ತರಹದ ಭಕ್ತಿ ತುಂಬಿದ ಹಾಡುಗಳಿಗಿದೆ. 18 ಪಡಿ ಎಲ್ಲರ ಪಾಲಿಗೂ ಆ 18 ಮೆಟ್ಟಿಲು ಏರುವುದೆಂದರೆ ಅದು ಬದುಕಿನ ಅತ್ಯಮೂಲ್ಯ ಕ್ಷಣ. ಒಂದೊಂದು ಮೆಟ್ಟಿಲಿಗೂ ಕೈ ಮುಗಿದು ತುಂಬ ಜೋಪಾನವಾಗಿ ಅಕ್ಕರೆಯಿಂದ ಏರುವಾಗ ಅವರವರ ಮುಖಭಾವ ನೋಡಬೇಕು. ಎಂಥ ಧನ್ಯತೆ ಅದು. ಕೊನೆಯ 18ನೆಯ ಮೆಟ್ಟಿಲೇರಿ ಅಯ್ಯಪ್ಪನ ಚಿನ್ನದ ಗರ್ಭಗುಡಿ ಕಣ್ಣಿಗೆದುರಾದಾಗ ನಿಜದ ವೈಕುಂಠ ಮುಟ್ಟಿದಷ್ಟು ಖುಷಿ. ಹಾಗೆ ಆ ಪುಟ್ಟ ಗುಡಿಯ ಒಳಗೆ ಕುಕ್ಕುರುಗಾಲಲ್ಲಿ ಕೂತ ಚಿನ್ನದ ಅಯ್ಯಪ್ಪನ ಭವ್ಯ ಮೂರ್ತಿ ಕಂಡ ಕ್ಷಣ ಮನಸ್ಸು ಸ್ತಬ್ಧಗೊಳ್ಳುತ್ತದೆ. ಅಷ್ಟು ಕಷ್ಟಪಟ್ಟು ಪಶ್ಚಿಮ ಘಟ್ಟಗಳ ಯಾವುದೋ ಬೆಟ್ಟ ಸಾಲಿನ ಮಲೆಗಳ ಮಧ್ಯದ ಚಿನ್ನದ ಗುಡಿಯ ಅಂಗಳದೆದುರು ನಿಂತಾಗ ದೇವರು ಅನ್ನೋದನ್ನು ಸುಲಭವಾಗಿ ಮೂರ್ತೀಕರಿಸುವುದು ಸಾಧ್ಯವಿಲ್ಲ ಎಂಬ ಆತ್ಯಂತಿಕ ಸತ್ಯ ಅರಿವಾಗುತ್ತದೆ. ದೇವರನ್ನು ತುಂಬ ಕಷ್ಟದಲ್ಲಿ ಸಾಕ್ಷಾತ್ಕರಿಸಬೇಕು. ದೇವರು ಒಂದು ರೀತಿಯಲ್ಲಿ ದೂರದಲ್ಲಿ ಇದ್ದು ವಂಚಿಸುವ ಮೃಗಜಲದ ಹಾಗೆ.
ಅದು ಸಿಗುವವರೆಗೂ ಅಷ್ಟೂ ಹೊತ್ತು ನಮ್ಮನ್ನು ಎಲ್ಲೆಲ್ಲಿಗೋ ಎಳ್ಕೊಂಡು ಹೋಗಿ ಏನೇನೋ ಅನುಭವಕ್ಕೆ ಕಾರಣವಾಗಿಸ್ತದೆ ನೋಡಿ. 18ನೆಯ ಮೆಟ್ಟಿಲ ತುದಿ ಮೇಲೆ ನಿಂತಾಗ ದೇವರು ಅಂದರೆ ಬರೀ ಸುಂದರ ಮೂರ್ತಿ ಮಾತ್ರ ಅಲ್ಲ ಎಂಬ ಸತ್ಯದ ಅರಿವಾಗುತ್ತದೆ. ಕಾಡು ಬೆಟ್ಟ ಮನುಷ್ಯನ ಶಕ್ತಿಗೆ ಎಷ್ಟು ಪ್ರತಿರೋಧ ಒಡ್ಡುತ್ತದಲ್ಲ ಅನ್ನಿಸ್ತದೆ. ಪ್ರಕೃತಿಯ ಉದಾತ್ತತೆ ಆಗ ಅರಿವಾಗುತ್ತದೆ. 18 ಮೆಟ್ಟಿಲು ಏರಿದಲ್ಲಿಗೆ ನಮ್ಮ ವ್ಯಾವಹಾರಿಕ ಯಾತ್ರೆ ಮುಗಿದಂತೆ. ನಿಜವಾದ ಅಂತರಂಗದ ಯಾತ್ರೆ ಅಲ್ಲಿಂದ ಶುರುವಾಗುತ್ತದೆ. ಶಬರಿಗುಡ್ಡದ ತುದಿಯಲ್ಲಿ ನಿಷ್ಠೆಯಿಂದ ಮಕರ ಸಂಕ್ರಾಂತಿಯ ಸಂಜೆ ನಿಂತು ಜ್ಯೋತಿಯನ್ನು ನಮ್ಮೊಳಗೆ ಆವಾಹಿಸಿಕೊಳ್ಳುತ್ತೇವಲ್ಲ, ಅಲ್ಲಿಂದ ನಿಜದ ಅಂತರಂಗದ ಯಾತ್ರೆ ಆರಂಭಗೊಳ್ಳುತ್ತದೆ. ಆ ಜ್ಯೋತಿಯನ್ನು ಕೊಂಡು ಲಕ್ಷೋಪಲಕ್ಷ ಬಿಂಬಗಳನ್ನು ಜನ ತಮ್ಮ ಎದೆಯ ಕಿಂಡಿಗಳಲ್ಲಿ ಪ್ರತಿಷ್ಠಾಪನೆಗೊಳಿಸ್ತಾರೆ. ಮನುಷ್ಯನ ಆತಂಕ ಪೀಡಿತ ಮತ್ತು ದೌರ್ಬಲ್ಯ ಪೀಡಿತ ಬದುಕಿಗೆ ಒಂದು ಗಟ್ಟಿ ಆತ್ಮವಿಶ್ವಾಸವನ್ನು ಅದು ತುಂಬುತ್ತದೆ. ಬದುಕಿನ ಬೆಳಕಿಗೆ ಜ್ಯೋತಿ ಒಂದು ರೂಪಕ. ಮಲೆಗೆ ತೆರಳಿದ ಪ್ರತಿ ವ್ಯಕ್ತಿಯು ನಿತ್ಯ ಬದುಕಿಗೆ ಬೇಕಾದ ಒಂದು ಬೆಳಕನ್ನು ಅಲ್ಲಿಂದ ತುಂಬಿಕೊಂಡೇ ಬರುತ್ತಾನೆ. ಜ್ಯೋತಿ ಅವರ ಭಕ್ತಿಯನ್ನು ಶುದ್ಧೀಕರಿಸುತ್ತದೆ, ಸಂವೇದನೆಯನ್ನು ಸೂಕ್ಷ್ಮಗೊಳಿಸುತ್ತದೆ, ಎಂಥ ಅಧೀರ ಕ್ಷಣದಲ್ಲೂ ಸೆಟೆದು ನಿಲ್ಲುವ ಛಾತಿಯನ್ನು ಕೊಟ್ಟಿರುತ್ತದೆ. ಹಾಗೆ ಜ್ಯೋತಿ ಕಂಡ ಮನಸ್ಸು ನಮ್ಮ ಸುತ್ತ ಒಳ್ಳೆಯ ಜನ ಇರಬೇಕು ಅಂತ ಬಯಸ್ತದೆ. ಸನ್ನಡತೆ ಪಾಲಿಸುವ, ಸದ್ಬೋಧ ತಿಳಿಸುವ, ನಿಷ್ಠುರತೆಯ, ಅತ್ಯಂತ ಶಾಂತವಾದ ತೀವ್ರ ಸಂವೇದನೆಗಳು ಮನಸ್ಸುಗಳು ಇರಬೇಕು ಅಂತ ಅನ್ನಿಸ್ತದೆ. ಒಬ್ಬ ಸಾಮಾನ್ಯನ ಪಾಲಿಗೆ ಇದೇ ಒಂದು ದೊಡ್ಡ ಆಧ್ಯಾತ್ಮ. ಜ್ಯೋತಿ ಕಂಡು ಊರಿಗೆ ಮರಳಿದ ಕಂಡಕ್ಟರ್ ಇನ್ನಷ್ಟು ಹುರುಪಿನಲ್ಲಿ ದುಡಿಯಲು ಪ್ರಯತ್ನಿಸ್ತಾನೆ. ಮಾಲೆ ಹಾಕಿದಾಗ ತನ್ನ ನಡತೆಗೆ ಸಿಕ್ಕ ಗೌರವ ನೆನಪಾಗ್ತದೆ. ಹೀಗೆ ಮನಸ್ಸನ್ನು ಆರ್ದ್ರಗೊಳಿಸುವುದಕ್ಕೆ ಈ ಬಗೆಯ ಧಾರ್ಮಿಕ ಶೋಧ ತುಂಬ ಅಗತ್ಯ. ಇಂಥ ಪುಟ್ಟ ಪುಟ್ಟ ದಾರಿಗಳಿಂದಲೇ ಮಾನವೀಯತೆ ಸಾಂದ್ರಗೊಳ್ಳುವುದು.